ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದಿನಿ ವಿಲೇಜ್ ವ್ಲಾಗ್ಸ್ಗೆ ತಮ್ಮೆಲ್ರಿಗೂ ಸ್ವಾಗತ. ನಾವಿವತ್ತು ಮಧ್ಯಾಹ್ನ 3 ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. 3 ಗಂಟೆ ಹಂಗೆ ಬಂದ್ವಿ ಹೊಲ್ದ ಹತ್ರ. ಕಳೆ ಕಿತ್ತಾಕಿದ್ರು ಪತ್ರೆನಲ್ಲಿ. ಆ ಹುಲ್ಲೆಲ್ಲ ಎತ್ತಾಕಿರಲಿಲ್ಲ, ಒಣಗಿಕೊಳ್ಳಿ ಅಂತ ಹೇಳ್ಬಿಟ್ಟು ಹಂಗೆ ಬಿಟ್ಟಿದ್ರು. ಯಾಕಂದರೆ ಹಸಿ ಹುಲ್ಲು ಎತ್ತಾಕೋದಕ್ಕಾಗಲ್ಲ, ಭಾರ ಇರುತ್ತೆ. ಹಾಗಾಗಿ ಸ್ವಲ್ಪ ಒಣಗಿದ ಮೇಲೆ ಎತ್ತಾಕೋಣ ಅಂತ ಹೇಳ್ಬಿಟ್ಟು ಹಂಗೆ ಬಿಟ್ಟಿದ್ರು. ಅದನ್ನು ಎತ್ತಾಕೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಇವತ್ತು ನಾನು, ನಮ್ಮ ಮನೆಯವರು ಮತ್ತು ನನ್ನ ಮಗ. ಹೆಣ್ಮಕ್ಳನ್ನ ಇಬ್ಬರನ್ನೂ ಕರ್ಕೊಬಂದಿಲ್ಲ. ಅವಳು ಚಿಕ್ಕವಳನ್ನ ಕರ್ಕೊಬಂದರೆ ಅವಳನ್ನ ಸುಧಾರಿಸೋದಕ್ಕಾಗಲ್ಲ ಇಲ್ಲಿ ಹೊಲ್ದ ಹತ್ರ. ಹಾಗಾಗಿ ಅವರಿಬ್ಬರೂ ಮನೇಲೇ ಬಿಟ್ಟು ನಾನು ಮತ್ತು ನಮ್ಮ ಮನೆಯವರು ನನ್ನ ಮಗ ಮಾತ್ರ ಬಂದ್ವಿ ಹೊಲ್ದ ಹತ್ರ 3 ಗಂಟೆಗೆ. ಮಳೆ ಬರೋಂಗಾಗೈತೆ, ಬೇಗ ಎತ್ತಾಕ್ಬಿಟ್ಟು ಬರೋಣ ಬಾ ಅಂತಂದರು. ಇನ್ನು ನೆಂದರೆ ಮತ್ತೆ ಇದು ಭಾರ ಆಗುತ್ತೆ, ಎತ್ತಾಕೋದಕ್ಕಾಗಲ್ಲ ನೆಂದರೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಹುಲ್ಲೆಲ್ಲ ಎತ್ತಾಕ್ತಾಯಿದ್ವಿ. ನಾನು ತುಂಬಿಕೊಡ್ತಾಯಿದ್ದೆ, ತುಂಬಿಬಿಟ್ಟು ತಲೆ ಮೇಲೆ ಎತ್ತುತ್ತಾ ಇದ್ದೆ. ಒಂದಷ್ಟೆಲ್ಲ ಎತ್ಕೊಟ್ಟೆ. ಅವ್ರು ಹಾಕ್ಬಂದ್ರು ಜಾಸ್ತಿ ಇರೋ ಕಡೆ. ಇದು ಒಂದು 2 ಸಾಲಲ್ಲಿ ಮಾತ್ರ ಕಡಿಮೆ ಇತ್ತು. ಅದನ್ನು ಅರ್ಧ ಟಬ್ಬೆ ಎತ್ಕೊಡ್ತಾಯಿದ್ದೆ. ಇಲ್ಲೇ ಬದಿನ ಮೇಲೆ ಹಾಕ್ತಾಯಿದ್ರು ಅಪ್ಪ ಮಗ ಇಬ್ಬರೂ. ಈ ಥರ ಟಬ್ಬಿಗೆ ನಾನು ತುಂಬಿ ತಲೆ ಮೇಲೆ ಇಡ್ತಾಯಿದ್ದೆ. ಅವರಿಬ್ಬರು ತೊಗೊಬಂದು ಹಾಕ್ತಾಯಿದ್ರು ಬದಿನ ಮೇಲೆ. ಸುಮಾರು ಒಂದು 3:30-4 ಗಂಟೆವರೆಗೂ ಎತ್ತಾಕಿದ್ವಿ. ಆಗೋಯ್ತು ಎಲ್ಲನೂ. ಆ ಪತ್ರೆಯಲ್ಲಿ ಈ ಥರ ಪತ್ರೆ ಹಾಕ್ಕೊಂಡ್ರೆ ಕಳೆನೂ ಕಂಟ್ರೋಲ್ ಆಗುತ್ತೆ. ಇದು ಪತ್ರೆ ಸ್ವಲ್ಪ ಹರಡೋವರೆಗೂ ಕಳೆ ಬೆಳೆಯುತ್ತೆ ಅಷ್ಟೇ. ಪತ್ರೆ ಹರಡಿತು ಇದು ಅಂತಂದರೆ ಇದು ಪೂರ್ತಿ ನಮ್ಗೆ ಓಡಾಡೋದಕ್ಕೂ ಜಾಗ ಇರೋಲ್ಲ, ಅಷ್ಟೊಂದು ಹರಡುತ್ತೆ ಇದು. ಗುಲಾಬಿಗೆ ಹಾಕ್ತಾರಲ್ಲ ಆ ಥರ ಪತ್ರೆ ನಾವೊಂದು ಗದ್ದೆಗೆ ಹಾಕ್ಕೊಂಡಿದ್ದೀವಿ. ಇದು ಹಾಕಿದ್ದು ಉದ್ದೇಶ ಏನಪ್ಪ ಅಂದರೆ ಕಳೆ ಕಂಟ್ರೋಲ್ ಆಗುತ್ತೆ. ಯಾಕಂದರೆ ಇದು ಪತ್ರೆ ಹರಡಿದ ಮೇಲೆ ಕಳೆನೂ ಅಷ್ಟು ಬೆಳೆಯೋದಿಲ್ಲ, ಕಳೆ ಕಂಟ್ರೋಲ್ ಆಗುತ್ತೆ. ಜೊತೆಗೆ ಡೈಲಿ ಕೈಯಲ್ಲಿ ದುಡ್ಡಾಡುತ್ತೆ. ಡೈಲಿ ಬಿಡಿಸ್ತಾ ಇರಬೇಕು ಇದು ಪತ್ರೆನ. ರೇಟು ಕೂಡ ಇರುತ್ತೆ, ಯಾವಾಗಲೋ ಒಂದು ಸರಿ ಅಷ್ಟೇ ರೇಟು ಡೌನ್ ಆಗೋದು. ಮಿನಿಮಮ್ ಅಂದರೆ 20 ರೂಪಾಯಿ ಅಂತೂ ಇದ್ದೇ ಇರುತ್ತೆ kg. ಹಾಗಾಗಿ ಇದು ಪತ್ರೆ ಬಂತು ಅಂದರೆ ಕೈಯಲ್ಲಿ ಯಾವಾಗಲೂ ದುಡ್ಡಾಡ್ತಾ ಇರುತ್ತೆ. ನಾವು ಇದು ಫಸ್ಟ್ ಟೈಮ್ ಹಾಕಿರೋದು ಪತ್ರೆ. ನಮ್ಮೂರಲ್ಲಿ ಎಲ್ಲರೂ ಆಲ್ಮೋಸ್ಟ್ ಹಾಕಿದ್ದಾರೆ, ನಾವು ಫಸ್ಟ್ ಟೈಮ್ ಹಾಕಿರೋವಂಥದ್ದು. ಎಲ್ಲ ಎತ್ತಾಕಿದ್ದಾಯಿತು. ಕಳೆ ಹುಲ್ಲೆಲ್ಲನ ತೊಗೊಂಡೋಗಿ ಬದಿನ ಮೇಲೆ ಹಾಕಿದ್ರು ಅಪ್ಪ ಮಗ ಇಬ್ಬರೂ. ಇದು ಸುಮಾರು ಒಂದು ವೀಕಿಂದ ಕಿತ್ತಿದ್ರು. ಅಂದರೆ ಬೆಳಗ್ಗೆ ಟೈಮ್ ಪತ್ರೆ ಬಿಡಿಸ್ತಾರಲ್ಲ, ಪತ್ರೆ ಬಿಡಿಸಿದ್ದೀವಿ ಇವಾಗಲೇ 1 ವೀಕಿಂದ. ಬೆಳಗ್ಗೆ 8 ಗಂಟೆಯಿಂದ 7 ಗಂಟೆಗೆ ಬರ್ತಾರೆ. ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆವರೆಗೂ ಪತ್ರೆ ಬಿಡಿಸ್ತಾರೆ. ಆಮೇಲೆ ನಮ್ಮ ಮನೆಯವ್ರು ಪತ್ರೆ ತೊಗೊಂಡು ಹೋಗ್ತಾರೆ ಮಾರ್ಕೆಟ್ಗೆ. ಆಮೇಲೆ 12 ಗಂಟೆವರೆಗೂ ಕಳೆ ಕೀಳೋರು, ಈ ಥರ ಮಾಡೋರು. ಯಾಕಂದರೆ ಮಧ್ಯಾಹ್ನ ಬಿಸಿಲು ಹೆವಿ ಇರುತ್ತಲ್ಲ, ಹಾಗಾಗಿ ಮಧ್ಯಾಹ್ನ ಮೇಲೆ ಕೀಳೋದಿಲ್ಲ. ಕಳೆನ 12 ಗಂಟೆವರೆಗೂ ಕಿತ್ಬಿಟ್ಟು ಹೋಗ್ತಾಯಿದ್ರು. ದಿನ ಎಷ್ಟಾಗುತ್ತೋ ಅಷ್ಟು. ಇವತ್ತು ಕೂಡ ನಮ್ಮ ಮನೆಯವರು ಹೋಗಿದ್ರು, ಬೆಳಗ್ಗೆ ಪತ್ರೆ ಬಿಡಿಸಿ ಪತ್ರೆ ತೊಗೊಂಡು ಹೋಗಿದ್ರು ಮಾರ್ಕೆಟ್ಗೆ. ಹೋಗಿ ಬಂದಮೇಲೆ ಸ್ವಲ್ಪ ಹೊತ್ತು ಅವರು ಕೂಡ ರೆಸ್ಟ್ ಮಾಡಿದ್ರು. ಸುಧಾರಿಸ್ಕೊಂಡು ಆಮೇಲೆ ಬಂದ್ವಿ ಹೊಲ್ದ ಹತ್ರ. ಬಂದು ಈ ಹುಲ್ಲೆಲ್ಲ ಎತ್ತಾಕಿದ್ವಿ. ನಮ್ಮ ಮನೆಯವರು ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರು. ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗೋಣ ಅಂತಂದರು. ನಾನು ಇದ್ಬಿಟ್ಟು ಮಕ್ಕಳನ್ನ ಕರ್ಕೊಂಡೋದ್ರೆ ಸುಧಾರಿಸೋದಕ್ಕಾಗಲ್ಲ, ನನ್ನ ಕೈಯಲ್ಲಿ ಆಗಲ್ಲ, ನಾನು ಬರೋದಿಲ್ಲ ಅಂತಂದೆ. ಹಾಗಾಗಿ ಇಲ್ಲೇ ಬಸವಣ್ಣನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಬಿಡು ಅಂತಂದೆ. ಹಾಗಾಗಿ ನಮ್ಮ ಮನೆಯವರು 2 ಹಾರನೂ ಮತ್ತು ಬಾಳೆಹಣ್ಣು ಎಲ್ಲ ತೊಗೊಬಂದಿದ್ರು ಮಾರ್ಕೆಟಿಂದ. ಹೆಂಗೂ ಹೋಗಿದ್ರಲ್ಲ ಪತ್ರೆ ತೊಗೊಂಡು. ಬಾಳೆಹಣ್ಣು ಹೂವು ಎಲ್ಲ ತೊಗೊಬಂದಿದ್ರು. ಸಂಜೆ ಹೋಗಿ ಇಲ್ಲೇ ನಮ್ಮೂರಲ್ಲಿ ಬಸವಣ್ಣನ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಈ ಹುಲ್ಲೆಲ್ಲ ಎತ್ತಾಕ್ಬಿಟ್ಟು ಆಯಿತು ಇದೆಲ್ಲ. ಮನೆ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು, ಇದು ಮುತ್ಕದ ಎಲೆ ಅಂತ ಹೇಳಿ ಕರೀತಾರೆ. ಇದರಲ್ಲಿ ಮೊದಲೆಲ್ಲ ಎಲೆ ಹಚ್ಚೋರು, ಊಟಕ್ಕೆ ಬಳಸೋರು ಏನಾದರೂ ಫಂಕ್ಷನ್ಗಳಲ್ಲಿ. ಇದು ಇವಾಗೆಲ್ಲ ಕಾಣಿಸಲ್ಲ, ಎಲ್ಲೂ ಅಪರೂಪ ಅಂತ ಹೇಳ್ಬೋದು. ಇದು ನಮ್ಮ ಹೊಲದಲ್ಲಿ ಅದು ಹೆಂಗೆ ಹುಟ್ಟುತ್ತೋ ಏನು ಕತೆನೋ, ಒಂದೇ ಒಂದು ಗಿಡ ಹುಟ್ಕೊಂಡೈತೆ. ಇದು ಇರಲಿ ಅಂತ ಹಾಗೆ ಬಿಟ್ಟಿದ್ದೀವಿ, ನಾವು ಕಡ್ದಿಲ್ಲ. ಇದು ಅಡಿಕೆ ಗಿಡದ್ದು ಸೈಡಲ್ಲಿ ಇದೆ, ಹಾಗಾಗಿ ಬದಿನ ಮೇಲೆ ಇತ್ತಲ್ಲ ಹಂಗೆ ಬಿಟ್ಟಿದ್ದೀವಿ. ಇದು ಒಂದು 4 ಸಾಲು ಏನಾಯ್ತಪ್ಪ ಅಂದರೆ, ನಾವು ರಾಗಿ ಪೈರು ಬಿಟ್ಟಿದ್ವಲ್ಲ ಬೇಸಿಗೆಯಲ್ಲಿ, ರಾಗಿ ಪೈರು ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಆವಾಗ ಇದು ಒಂದು 4 ಸಾಲಿಗೆ ಹಾಕಿರಲಿಲ್ಲ. ಇನ್ನು ಇದು ದೊಡ್ಡದಾಗಿದೆಯಲ್ಲ, ಇದು ಫಸ್ಟೇ ಹಾಕಿದ್ವಿ. ಇವಾಗ ಇದರಲ್ಲೆಲ್ಲ ಪತ್ರೆ ಬಿಡಿಸಿದ್ದೀವಿ. ಇನ್ನು ಒಂದು 4 ಸಾಲಿಗೆ ಮೊನ್ನೆ ಒಂದು ತಿಂಗಳು ಮುಂಚೆ ನಮ್ಮ ಮನೆಯವರು ಸಸಿ ತೊಗೊಬಂದು ಹಾಕಿದ್ರು. ಇದೆಲ್ಲ ಕಡ್ಡಿ ಉಣಿರೋದು, ಚೆನ್ನಾಗಿ ಎತ್ಕೊಳ್ತು. ಹುಲ್ಲೆಲ್ಲ ಎತ್ತಾಕ್ಬಿಟ್ಟು ನಾವು ಮನೆ ಕಡೆ ಹೊರಟ್ವಿ. ನಮ್ಮ ಮನೆಯವರು ಇಲ್ಲಿ ಸ್ವಲ್ಪ ಕನಗ್ಲು ಅವೇ ಬಿಡಿಸ್ಕೊಂಬರ್ತೀನಿ, ನೀವು ಹೋಗಿರಿ ಮಂತಕ್ಕೆ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಳ್ಳಿ, ಹೋಗೋಣ ದೇವಸ್ಥಾನಕ್ಕೆ ಅಂತಂದರು. ಹಾಗಾಗಿ ನಾನು ನಮ್ಮ ಮನೆಯವರು ಇಲ್ಲೇ ಇದ್ದರು, ಹೂವು ಬಿಡಿಸ್ಕೊಂಬರ್ತೀನಿ ಅಂತ ನಾನು ಮತ್ತು ನನ್ನ ಮಗ ಹೊರಟ್ವಿ ಮನೆ ಕಡೆ. ನೀರು ಬರ್ತಾಯಿತ್ತು, ಕರೆಂಟ್ ಕೂಡ ಇತ್ತಲ್ಲ ಮೋಟ್ರ್ ಲೈನ್. ಹಾಗಾಗಿ ನಮ್ಮ ಮನೆಯವ್ರು ನೀರು ಬಿಟ್ಬಿಟ್ಟು ಹೂವು ಬಿಡಿಸ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಹೋದರು. ನಾವು ಮನೆ ಕಡೆ ಹೊರಟ್ವಿ, ನಾನು ಮತ್ತು ನನ್ನ ಮಗ ಹೋಗ್ತಾಯಿದ್ವಿ. ಕಾಲಿಗೆ ಮುಳ್ಳು ಚುಚ್ಕೊಂಡಿತ್ತು, ಚಪ್ಪಲಿ ಹಾಕ್ಕೊಂಡಿರಲಿಲ್ಲ. ಅವನು ಈಚೆ ಕಡೆ ಆಟ ಆಡ್ತಾ ಇದ್ದ, ಹಾಗೆ ಬಂದುಬಿಟ್ಟ ನಮ್ಮ ಜೊತೆ. ನಾವು ಹೊರಟ್ವಿ ಮನೆ ಕಡೆ. ಮಳೆ ಬರೋಂಗಾಗಿತ್ತು. ಬಟ್ಟೆ ಬೇರೆ ಹಾಕ್ಬಂದಿದ್ದೆ ಮಿಷಿನ್ಗೆ. ನಾನು ಹೊಲ್ತಕ್ಕೆ ಹೋಗ್ಬೇಕಾದ್ರೆ 3 ಗಂಟೆಗೆ ಹಾಕ್ಬಿಟ್ಟು ಹೋಗಿದ್ದೆ. ನಾನು 4:45 ಆಯಿತು ಮನೆಗೆ ಬರೋಷ್ಟರಲ್ಲಿ. ಆವಾಗ ಮಿಷಿನ್ ಕೂಡ ಆಫ್ ಆಯಿತು.
ಬಟ್ಟೆ ಎಲ್ಲ ವಾಶ್ ಆಗಿ ಕ್ಲೀನಾಗಿ ಎಲ್ಲ ಅರ್ಧ ಡ್ರೈ ಆಗಿಬಿಟ್ಟು ಬಟ್ಟೆ ಕೂಡ ಆಗಿದ್ವು. ಬಂದು ಸ್ವಿಚ್ ಆಫ್ ಮಾಡಿ ಬಟ್ಟೆ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ. ಹೋಗ್ಬೇಕಾದ್ರೆ ಹಾಕ್ಬಿಟ್ಟು ಹೋಗಿದ್ದೆ. ನಮ್ಮ ಬರೋ ಅಷ್ಟರಲ್ಲಿ ಬಟ್ಟೆ ಕೂಡ ಆಗಿದ್ವು. ಹಾಗಾಗಿ ತೆಗೆದ್ಬಿಟ್ಟು ಒಣಗಾಕೋಣ ಅಂತ ನೋಡಿದೆ. ಮೇಲ್ಗಡೆ ಹಾಕ್ಬರೋಣ ಅಂದರೆ ಮಳೆ ಬರೋಂಗಾಗಿತ್ತಲ್ಲ, ಹಾಗಾಗಿ ಇಲ್ಲೇ ಹೆಂಚಡೆ ಹಾಕ್ಕೊಳ್ಳೋಣ ಶೀಟ್ ಅಡೆ. ಇಲ್ಲೇ ಒಣಕೊಳ್ತವೆ. ಏನು ಗಾಳಿಗೆ ಹಾಕಿದ್ರೆ ಸಾಕು ಒಣಕೊತವೆ. ಇವಕ್ಕೇನು ಬಿಸಿಲು ಅವಶ್ಯಕತೆ ಇರೋದಿಲ್ಲ. ಮಿಷಿನ್ಗೆ ಹಾಕ್ತವಕ್ಕೆ, ಯಾಕಂದರೆ ಇವು ಅರ್ಧ ಅಲ್ಲೇ ಡ್ರೈ ಆಗಿರ್ತವೆ. ಹಾಗಾಗಿ ಒಳಗೆ ಶೀಟ್ ಅಡೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತೆಗಿತಾ ಇದ್ದೆ ಬಟ್ಟೆಗಳೆಲ್ಲ. ಮಳೆ ಕೂಡ ಸ್ಟಾರ್ಟ್ ಆಯಿತು, ಸಣ್ಣಗೆ ಹನಿತಾ ಇತ್ತು. ಅಷ್ಟು ಜೋರಾಗೇನು ಬರ್ತಿರ್ಲಿಲ್ಲ ಇನ್ನೂ. ಹಾಗಾಗಿ ಇಲ್ಲೇ ಒಳಗೇ ಒಣಗಾಕ್ತಾಯಿದ್ದೆ. ನಾನು ಈ ಥರ ಒಳಗಡೆ ಶೀಟ್ ಅಡೆ ತಂತಿ ಕಟ್ಕೊಂಡಿದ್ದೀನಿ. ಮೊನ್ನೆ ಒಬ್ಬರು ಅಜ್ಜಿ ಬಂದಿದ್ದರು, ಇಲ್ಲಿ ನಮ್ಮ ಮನೆ ಹತ್ರ ಇರೋರು. ಆ ಅಜ್ಜಿ ಏನೇನು ಐಡಿಯಾ ಉಪಯೋಗಿಸ್ತೀರಮ್ಮಯ್ಯ ನೀವು, ನೋಡು ಗೋಡೆಗೆ ಮಳೆ ಹೊಡೆದು ನೀನು ತಂತಿ ಕಟ್ಕೊಂಡಿದ್ಯಾ, ಒಳಗೆ ಒಣಗಿಸ್ಕೋಬೋದು, ಬಿಸಿಲಾಗ ಒಣಗ್ತವೆ ಅನ್ನಂಗಿಲ್ಲ, ಮಳೆಗೆ ನೆನೀತವೆ ಅನ್ನಂಗಿಲ್ಲ, ಎಂತೆಂಥ ಐಡಿಯಾಗಳು ನಿಮ್ಗಿಂತ ಐಡಿಯಾಗಳೆಲ್ಲ ಎಲ್ಲಿ ಬರ್ತವೆ ಅಂತ ಹೇಳ್ಬಿಟ್ಟು ಅಜ್ಜಿ ಕೇಳ್ತಾಯಿದ್ರು. ನಮ್ಮ ಮನೆಯವ್ರು ಹೇಳ್ತಾಯಿದ್ರು, ಇಲ್ಲಾಂದರೆ ಊರಿಗೆ ಬದುಕೋಕ್ಕಾಗಲ್ಲ ಕಣಜ್ಜಿ, ಯಾರ ಮನೆ ತನಕ ನಾವು ಹೋದ್ರೆ ಬಟ್ಟೆ ಒಣಗಕ್ಕೆ ಹೋದ್ರೆ ಬೈತಾರಲ್ಲ, ಇನ್ನೇನು ಮಾಡೋದು, ಇಲ್ಲೇ ಒಳಗೆ ಕಟ್ಕೊಂಡವಳೆ ಅಂತ ಹೇಳಿ ನಮ್ಮ ಮನೆಯವ್ರು ಹೇಳ್ತಾಯಿದ್ರು. ಇದು ಒಳಗಡೆ ಈ ಥರ ತಂತಿ ಕಟ್ಟಿರೋದಕ್ಕೆ ಎಷ್ಟೋ ಯೂಸ್ ಆಗುತ್ತೆ ನನಗೆ. ಯಾಕಂದರೆ ಮಳೆಗಾಲದಲ್ಲಿ ಬಟ್ಟೆ ಒಣಗಿಸೋದು ಸ್ವಲ್ಪ ಕಷ್ಟ ಆಗ್ತಿತ್ತು ಮೊದಲೆಲ್ಲ. ಇದು ನಾನು ಈ ಥರ ಒಳಗಡೆ ತಂತಿ ಕಟ್ಕೊಂಡು ಒಂದು 2 ಇಯರ್ಸ್ ಆಯಿತು. ಯಾಕಂದರೆ ಅವತ್ತು ಕೂಡ ನಾನು ಇದು ಕಟ್ಟಬೇಕು ಅಂತ ಏನು ಅಂದ್ಕೊಂಡಿರಲಿಲ್ಲ ನಾನು. ಒಂದಿನ ಹಿಂಗೆ ಬಟ್ಟೆ ಒಗೆದು ಒಣಗಾಕಬೇಕು ಅನ್ನೋಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಯಿತು. ಅವತ್ತು ಸೋನೆ ಮಳೆ ಒಂದು 3 ದಿನ ಹಿಡ್ಕೊಂಬಿಟ್ಟಿತ್ತು, ಜಡಿ ಮಳೆ. ಬಟ್ಟೆ ಒಣಗಾಕೋದು ಹೆಂಗೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿದ್ದೆ. ಇದು ಆಡಿದ್ದಾಟಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಕಾಲೋನಿಗೆ ಹೋಗಿ ತಂತಿ ತೊಗೊಬಂದು ಕಟ್ಟಿಸ್ದೆ. ನಮ್ಮ ಆಂಟಿನ ಕರ್ಕೊಂಡು ಹೋಗ್ಬಿಟ್ಟು ತೊಗೊಬಂದು ನಮ್ಮ ಮನೆಯವ್ರ ಹತ್ರ ಇದು ಕಟ್ಟಲೇಬೇಕು ಅಂತ ಹೇಳ್ಬಿಟ್ಟು ಅವತ್ತು ಹಠ ಮಾಡಿ ಕಟ್ಟಿದ್ದು. ನಮ್ಮ ಮನೆಯವ್ರು ಕಟ್ಟಲ್ಲ, ಇಲ್ಲಿ ಒಳಗಡೆ ಬೇಡ ಅಂತ ಹೇಳ್ಬಿಟ್ಟು ಹಠ ಮಾಡಿ ಕಟ್ಟಿಸಿದ್ದು. ಇದು ಒಳಗಡೆ ಈ ಥರ ತಂತಿ ಕಟ್ಸ್ಕೊಂಡಿದ್ದಕ್ಕೆ ಮೇಲಾಯ್ತು. ಇವಾಗ ಇಲ್ಲೇ ಒಣಗಾಕ್ಬೋದು ಬಟ್ಟೆನ. ಇಲ್ಲ ಅಂತಂದರೆ ಮಳೆಗಾಲದಲ್ಲಿ ಬಟ್ಟೆ ಒಣಗಿಸೋದಂತೂ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು ನನಗೆ ಮೊದಲೆಲ್ಲ. ಬೇರೆಯವ್ರ ಮನೆ ಹತ್ರ ಹಾಕೋಕ್ಕೆ ಹೋದರೆ ಬೈಯೋರು, ನಮಗೆ ಇಲ್ಲಿ ಓಡಾಡೋಕ್ಕೆ ಜಾಗ ಇರೋಲ್ಲ, ಬಟ್ಟೆ ತೊಗೊಂಡು ಹಾಕ್ತೀರಾ ಅಂತ ಹೇಳ್ಬಿಟ್ಟು. ಇವಾಗ ನಮ್ಮ ಮನೆ ಮಟ್ಟಿಗೆ ನಾನು ಮಾಡ್ಕೊಂಡಿದ್ದೀನಿ, ಯಾರ ಹತ್ರ ಏನು ಅನ್ನಿಸ್ಕೊಳ್ಳೋದಿಲ್ಲ ಅಲ್ಲ ಅಂತ ಹೇಳ್ಬಿಟ್ಟು. ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ನಾನು ಸ್ನಾನ ಮುಗಿಸ್ಕೊಂಡು ಬಂದೆ. ಅಷ್ಟರಲ್ಲೇ ಮಳೆ ಕೂಡ ಒಯ್ದಿತ್ತು, ತುಂಬಾ ಜೋರಾಗಿಯೇ ಬಂತು. ಇವು ಆವಿನ ಕಲ್ಲು ಅಂತಾರಲ್ಲ ಅವೆಲ್ಲ ಬಿದ್ದವು. ನಾನು ಸ್ನಾನ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಆಲ್ರೆಡಿ ಮಳೆ ನಿಂತಿತ್ತು. ಸ್ವಲ್ಪ ಜೋರಾಗಿ ಬಂದು ಸಣ್ಣಗೆ ಹನಿತಾ ಇತ್ತು ಅಷ್ಟೇ. ಕರೆಂಟ್ ಕೂಡ ಹೋಗಿತ್ತು ಮಳೆ ಬರ್ತಿದ್ದಕ್ಕೆ. ಸುಮಾರು ಜೋರಾಗಿ ಬಂತಲ್ಲ, ಹಾಗಾಗಿ ಕರೆಂಟ್ ಕೂಡ ತೆಗೆದಿದ್ರು. ನಾನು ಇನ್ನೇನು ಸ್ನಾನ ಮಾಡ್ಕೊಂಡು ಬಂದಲ್ಲ ಅಂತ ಹೇಳ್ಬಿಟ್ಟು ಕರೆಂಟ್ ಇರಲಿಲ್ಲ. ಹಾಗಾಗಿ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ಮಳೆ ಸುಮಾರು ಒಂದು ಅರ್ಧ ಗಂಟೆ ಜೋರಾಗಿ ಹೋಯ್ತು. ಕರೆಂಟ್ ಇರಲಿಲ್ಲ, ಹಾಗಾಗಿ ಫಸ್ಟು ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ದೀಪ ಹಚ್ಚಿದೆ. ದೀಪ ಹಚ್ಚಿ ಪೂಜೆ ಎಲ್ಲ ಮುಗಿಸಿ ನಮ್ಮ ಮನೆಯವರು ಬಂದರು, ಹೂವು ಬಿಡಿಸ್ಕೊಂಡು ನೀರು ಹೂವು ತೊಗೊಂಡು. ಮಳೆ ಬಂದಿತ್ತಲ್ಲ, ಹಾಗಾಗಿ ಎಲ್ಲ ನೀರು ತುಂಬ್ಕೊಂಡ್ಬಿಟ್ಟಿದ್ವು. ಕಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತಂದರು. ನಾನು ಪೂಜೆ ಎಲ್ಲ ಮುಗಿಸಿದ್ನಲ್ಲ, ಹಾಗಾಗಿ ಇನ್ನೂ ಟೈಮ್ ಇತ್ತು ದೇವಸ್ಥಾನಕ್ಕೆ ಹೋಗೋದಕ್ಕೆ. ಹಾಗಾಗಿ ಇವು ಕನಗ್ಲುವ ಸ್ವಲ್ಪ ಜಾಸ್ತಿನೇ ಇದ್ವು. ಬಿಡುವ ತೊಗೊಂಡೋದ್ರೆ ವೇಸ್ಟ್ ಆಗ್ತವೆ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಇರಿಸ್ಕೊಂಡು ಇನ್ನು ಅರ್ಧ ಕಟ್ಟುತ್ತಾ ಇದ್ದೀನಿ. ಕರೆಂಟ್ ಇರಲಿಲ್ಲ, ಸೋಲಾರ್ ಲೈಟ್ ಹಾಕ್ಕೊಂಡೇ ಕಟ್ಟುತ್ತಾ ಇದ್ದೆ. ಆಮೇಲೆ ಬಂತು ಕರೆಂಟು. ಬಂದಮೇಲೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದೆ. ಪೂಜೆ ಮಾಡಬೇಕಾದ್ರೆ ಇರಲಿಲ್ಲ ಕರೆಂಟು. ಆಮೇಲೆ ನಾನು ಹೂವು ಕಟ್ಟೋಕ್ಕೆ ಕೂತ ಒಂದು 10 ನಿಮಿಷ ಆದಮೇಲೆ ಬಂತು. ಆಮೇಲೆ ವಿಡಿಯೋ ಆನ್ ಮಾಡಿಕೊಂಡು ಹೂವು ಕಟ್ಟುತ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಟ್ತಾಯಿದ್ದೀಯ ಕಟ್ಟು ಅಂತಂದರು ನಮ್ಮ ಮನೆಯವರು. ಕನಗ್ಲುವ ಫಸ್ಟ್ ಟೈಮ್ ಕಟ್ಟಿದ್ದು ನಾನು. ಅಂದರೆ ಕನಗ್ಲುವ ಯಾವತ್ತೂ ಕಟ್ತಾ ಇರಲಿಲ್ಲ, ಬಿಡುವ ತೊಗೊಂಬಂದು ಹಂಗೆ ಆರತಿಗೆ ಏರಿಸ್ತಾಯಿದ್ವಿ, ಇಲ್ಲಾಂದರೆ ದೇವ್ರಿಗೆ ಹಂಗೆ ಇಡ್ತಾಯಿದ್ವಿ. ಜಾಸ್ತಿ ಇತ್ತಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಕಟ್ಟುತ್ತಾ ಇದ್ವಿ. ತುಂಬ ಚೆನ್ನಾಗಿ ಬಂದಿದ್ವು ಒದ್ದೆಯಾಗಿ. ಹಾಗಾಗಿ ಬಸವಣ್ಣಂಗೆ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಪೂರ್ತಿ ಕಟ್ಟಲಿಲ್ಲ, ಒಂದು ಸ್ವಲ್ಪ ಇರಿಸ್ಕೊಂಡೆ. ಬಿಡುವ ಸ್ವಲ್ಪ ಇರಿಸು ಅಂತಂದರು. ಹಾಗಾಗಿ ಸ್ವಲ್ಪ ಇರಿಸ್ಕೊಂಡು ಒಂದು 6 ಆಗೋಷ್ಟು ಕಟ್ಟಿದೆ. ನನ್ನ ಮಕ್ಕಳು ದೊಡ್ಡವರಿಬ್ಬರು ಮಲ್ಕೊಂಡ್ರು. ನನ್ನ ಮಗ ಮಾತ್ರ ಆಟ ಆಡ್ತಾ ಇದ್ದ. ಮತ್ತು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅವನು ಮಲ್ಕೊಂಡ್ಬಿಟ್ಟ. ನನ್ನ ಮಗ ಎರಡನೇವಳು ಎದ್ಲು, ನನ್ನ ಮಗ ಮಲ್ಕೊಂಡ. ಹಾಗಾಗಿ ಮಳೆ ಕೂಡ ಬರ್ತಾಯಿತ್ತು. ದೇವಸ್ಥಾನಕ್ಕೆ ಬಂದು ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಪೂಜೆ ಎಲ್ಲ ಮಾಡಿಸಿ ಕೂತಿದ್ವಿ. ಪೂಜಾರಪ್ಪರು ಇದ್ಬಿಟ್ಟು ನನ್ನ ಮಗಳಿಗೊಂದು ಹಾಡು ಹೇಳಮ್ಮ ಅಂತಂದರು. ಹಾಗಾಗಿ ನನ್ನ ಮಗಳು ಹಾಡು ಹೇಳ್ತಾಯಿದ್ಲು. ಕರೆಂಟ್ ಇರಲಿಲ್ಲ, ಇಲ್ಲೂ ಕೂಡ ಸೋಲಾರ್ ಲೈಟ್ ಹಾಕ್ಕೊಂಡಿದ್ರು. ಹಾಕ್ಕೊಂಡು ಪೂಜೆ ಎಲ್ಲ ಮುಗಿಸಿದ್ವಿ. ನನ್ನ ಮಗಳು ಹಾಡು ಹೇಳ್ತಾಯಿದ್ಲು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಇದು ಇನ್ನು ರಾತ್ರಿ ಪೂಜೆ ಮುಗಿಸ್ಕೊಂಡು ಬಂದ್ವಿ. ಕರೆಂಟ್ ಇರಲಿಲ್ವಲ್ಲ, ಹಾಗಾಗಿ ಇನ್ನು ನೆಕ್ಸ್ಟ್ ಡೇ ನಾವು ಶನಿಮಹಾತ್ಮ ಸ್ವಾಮಿಗೆ ಹೋದ್ವಿ ನಾಗೇನಹಳ್ಳಿಗೆ. ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ಪೂಜೆ ಚೆನ್ನಾಗಿ ಮಾಡಿದರು. ಜನ ಕೂಡ ತುಂಬ ಜಾಸ್ತಿ ಇದ್ದರು. ಇಲ್ಲಿ ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಇಲ್ಲಿ ಸ್ವಲ್ಪ ಹೊತ್ತು ಕೂತಿದ್ವಿ. ಪ್ರಸಾದ ಕೂಡ ಮಾಡ್ತಾಯಿದ್ರು. ಇಲ್ಲಿ ಪಲಾವ್ ಮಾಡ್ತಾಯಿದ್ರು ಬಂದಿರೋ ಅಂಥ ಜನಗಳಿಗೆ ಕೊಡೋದಕ್ಕೆ. ಹಾಗಾಗಿ ನಮ್ಮ ಮನೆಯವರು ನಾವು ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಇಲ್ಲಿ ನಾಗೇನಹಳ್ಳಿ ಶನಿಮಹಾತ್ಮನ ದೇವಸ್ಥಾನ ಹಿಂದೆಗಡೆ ಇನ್ನೊಂದು ಗುಟ್ಟೆ ಮಲ್ಲೇಶ್ವರ ಅಂತ ಇದೆ, ಅಲ್ಲಿಗೆ ಹೋಗಿ ಬರೋಣ ಅಂತಂದರು. ಇಲ್ಲಿ ಪ್ರಸಾದ ಖಾಲಿ ಆಗಿತ್ತು, ಹಾಗಾಗಿ ಇನ್ನೂ ಮಾಡ್ತಾಯಿದ್ರು. ಅಷ್ಟೊತ್ತಿಗೆ ಅಲ್ಲಿಗೆ ಹೋಗಿ ಬರೋಣ ಬಾ ಅಂತಂದರು. ಹಾಗಾಗಿ ನಾವು ಮಲ್ಲೇಶ್ವರ ಸ್ವಾಮಿಗೂ ಕೂಡ ಬಂದ್ವಿ. ಇಲ್ಲೂ ಪೂಜೆ ಮಾಡಿಸ್ಕೊಂಡು ಕೈ ಮುಗಿದು ಹೋಗೋಣ ಅಂತ ಹೇಳ್ಬಿಟ್ಟು ತುಂಬ ದೂರ ಏನಿಲ್ಲ. ಶನಿಮಹಾತ್ಮ ದೇವಸ್ಥಾನ ಹಿಂದೆಗಡೆನೇ ಇರೋದು, ಬೆಟ್ಟದ ಮೇಲ್ಗಡೆ. ಇದು ನೆಲದಲ್ಲೇ ಉದ್ಭವ ಆಗಿರೋವಂಥದ್ದು ಮಲ್ಲೇಶ್ವರ ಸ್ವಾಮಿ, ಗುಟ್ಟೆ ಮಲ್ಲೇಶ್ವರ ಅಂತ ಕರೀತಾರೆ. ನಾವು ಯಾವಾಗಲೇ ನಾಗೇನಹಳ್ಳಿಗೆ ದೇವಸ್ಥಾನಕ್ಕೆ ಬಂದ್ರೂ ಶನಿಮಹಾತ್ಮಂಗೆ ಇಲ್ಲಿಗೆ ಬಂದೇ ಹೋಗೋದು. ತುಂಬ ಚೆನ್ನಾಗಿದೆ ಇಲ್ಲಿ ದೇವಸ್ಥಾನ. ಹಾಗಾಗಿ ಬೆಟ್ಟದ ಮೇಲ್ಗಡೆ ಇರೋದು, ಅದು ನೆಲದಲ್ಲಿ ಉದ್ಭವ ಆಗಿರೋವಂಥದ್ದು, ಕಲ್ಲು ಒಳಗಡೆ. ಹಾಗಾಗಿ ಇಲ್ಲಿ ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಮತ್ತೆ ಹೊರಟ್ವಿ. ಶನಿಮಹಾತ್ಮನ ದೇವಸ್ಥಾನ ಹಿಂದೆಗಡೆನಲ್ಲ ಇರೋದು, ಹಾಗಾಗಿ ಮತ್ತೆ ನಡ್ಕೊಂಡು ಶನಿಮಹಾತ್ಮನ ದೇವಸ್ಥಾನದ ಹತ್ರ ಹೋಗ್ತಾಯಿದ್ದೀವಿ. ಅಲ್ಲಿ ಪ್ರಸಾದ ರೆಡಿಯಾಗಿತ್ತು, ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಇನ್ನು ದೇವಸ್ಥಾನಕ್ಕೆ ಬಂದಿದ್ದೀವಲ್ಲ, ಪ್ರಸಾದ ತಿಂದೇ ಇದ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ಪ್ರಸಾದ ತಿನ್ಕೊಂಡು ಮನೆ ಕಡೆ ಹೊರಟ್ವಿ. ಬರ್ತಾ ದಾರಿನಲ್ಲಿ ನೇರಳೆ ಮರ ಇದ್ವು. ನನಗೆ ನೇರಳೆ ಹಣ್ಣು ನಾವು ಚಿಕ್ಕಂದಿನಿಂದ ನಮಗೆ ರೂಢಿ ಆಗಿಬಿಟ್ಟಿದೆ ತಿಂದು ನೇರಳೆ ಹಣ್ಣು ಕಂಡ್ರೆ ನಾವು ಬಿಡೋದಿಲ್ಲ. ಹಾಗಾಗಿ ನಮ್ಮ ಮನೆಯವ್ರಿಗೆ ಮರ ಹತ್ತಿರೋದು ಫಸ್ಟ್ ಟೈಮು. ನಮ್ಮ ಮನೆಯವ್ರಿಗೆ ಮರ ಹತ್ತಕ್ಕೆ ಬರೋಲ್ಲ, ಎಂದೂ ಹತ್ತುತ್ತಾನೂ ಇರಲಿಲ್ಲ. ಅದು ಏಣಿ ಹಾಕ್ಕೊಂಡು ಹತ್ತೋರು. ನಮ್ಮ ಹೊಲ್ದಾಗ ಯಾವುದೋ ಒಂದು ಮರ ಹತ್ತು ಅಂತಂದರೆ ನಮ್ಮ ಮನೆಯವ್ರಿಗೆ ಏಣಿ ಹಾಕ್ಕೊಂಡು ಹತ್ತೋರು. ಇವತ್ತು ನನಗೆ ನೇರಳೆ ಹಣ್ಣು ಬೇಕೇ ಬೇಕು, ಹತ್ತಲೇಬೇಕು ನೀನು ಮರ ಅಂತ ಹೇಳ್ಬಿಟ್ಟು ಹಠ ಮಾಡಿದ್ದಕ್ಕೆ ಹತ್ತಿದ್ರು. ಅದು ಫಸ್ಟು ಪಾಪ ಕಷ್ಟಪಟ್ಟು ಹತ್ತವ್ರೆ ನೇರಳೆ ಮರನ. ಹತ್ತಿ ಏನರಲ್ಲಿ ಹಾಕ್ಕೊಳ್ಳೋದು ನೇರಳೆ ಹಣ್ಣು ಅಂತಂದ್ರು. ನಾನು ವೇಲ್ ಕೊಡ್ತೀನಿ, ನಾನು ಹತ್ತು ಅಂತ ಹೇಳ್ಬಿಟ್ಟು ಹತ್ತಿಸ್ದೆ. ನಾನು ವೇಲ್ ಕೊಟ್ಟೆ, ಅದನ್ನು ಕಟ್ಕೊಂಡು ಈ ಥರ ಒಂದು ಕೈಯಲ್ಲಿ ಹಿಡ್ಕೊಂಡು ತುಂಬಾ ಹುಷಾರಾಗಿ ಕೊಂಬೆ ಮೇಲೇ ಮಲ್ಕೊಂಡಿದ್ರು. ನನ್ನ ಮಗ ನಗ್ತಾಯಿದ್ರು. ಯಪ್ಪ ನಿಂತಿರೋದು ನೋಡಮ್ಮ ಹೆಂಗೆ ನಿಂತೈತೆ ನೇರಳೆ ಮರದಾಗೆ ಕೊಂಬೆ ಮೇಲೆ ಅಂತ ಹೇಳ್ಬಿಟ್ಟು. ಹೆಂಗೋ ಕಷ್ಟಪಟ್ಟು ನೇರಳೆ ಮೇಲೆ ಮರದ ಮೇಲೆ ಹತ್ತಿ ನೇರಳೆ ಹಣ್ಣು ಸ್ವಲ್ಪ ಬಿಡಿಸ್ಕೊಟ್ರು. ಅದು ಪೂರ್ತಿ ಹಣ್ಣಾಗಿರೋ ಅಂಥವು ಇರಲಿಲ್ಲ, ಎಲ್ಲ ಬಿಡಿಸ್ಕೊಂಡು ಹೋಗ್ಬಿಟ್ಟಿದ್ರು. ಹಾಗಾಗಿ ಸ್ವಲ್ಪ ಕೆಂಗಿರೋ ಅಂಥವನ್ನೇ ಬಿಡಿಸ್ಕೊಟ್ರು. ಬಿಡಿಸ್ಬಿಟ್ಟು ಈ ಥರ ವೇಲ್ ಕಟ್ಟಿಬಿಟ್ಟು ಕೆಳಗಡೆ ಎಸೆದ್ರು. ನನ್ನ ಮಗ ಕೊಡಮ್ಮ ಇಲ್ಲಿ ನಾನೇ ತಗ್ಲಾಕೊಂತೀನಿ ಅಂತಂದ. ನನಗೆ ವೇಲ್ ಬೇಕು ಕೊಡೋ ಇಲ್ಲಿ ಅಂತಂದರೆ, ಬಾರಮ್ಮ ಏನಾಗಲ್ಲ ಅಂತ ಹೇಳ್ಬಿಟ್ಟು ವೇಲ್ ತೊಗೊಂಡು ಅವನು ಹಾಕ್ಕೊಂಡ ಕತ್ತಿಗೆ. ಮಂತ ಕೊಡ್ತೀನಿ ಬಾ ಇಲ್ಲಿ ಅಂತ ಹೇಳ್ಬಿಟ್ಟು ಇನ್ನೇನು ವೇಲ್ಗೆ ಹಾಕಿ ಕೊಟ್ಟಿದ್ರಲ್ಲ ಎಲ್ಲ ಕಟ್ಟಿ ನನ್ನ ಮಗ ತೊಗೊಂಡಿದ್ದ. ನಮ್ಮ ಮನೆಯವರು ಇಳಿತಾಯಿದ್ರು. ನನ್ನ ಮಗ ನಗ್ತಾಯಿದ್ದ, ಅಯ್ಯಪ್ಪ ಇಳಿತಾ ಇರೋದು ನೋಡಮ್ಮ, ಭಯ ಅಯ್ಯಪ್ಪಂಗೆ ಎಷ್ಟು ಭಯ ಐತೆ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಹೇಳಿದ್ರು ನಮ್ಮ ಮನೆಯವರು. ಯಾಕಂದರೆ ಮರ ಹತ್ತಿರೋದು ಫಸ್ಟ್ ಟೈಮ್ ಹಾಗಾಗಿ ನನ್ನ ಮಗ ನಗ್ತಾಯಿದ್ದ ನೋಡಿ. ನಮ್ಮ ಮನೆಯವರು ಕೆಳಗಡೆ ಇಳಿದ್ಮೇಲೆ ನಾವು ಕೂಡ ಮನೆ ಕಡೆ ಹೊರಟ್ವಿ. ಇವನು ಕತ್ತಿಗೆ ಹಾಕ್ಕೊಂಡು ಇದನ್ನು ಈ ಥರ ಆಟ ಆಡ್ತಾಯಿದ್ದ. ನಾನೇ ಹಿಡ್ಕೊತೀನಿ, ವೇಲ್ ಕೊಡೋಲ್ಲ ನಿನಗೆ ಮನೆಗೆ ಹೋಗೋವರೆಗೂ ಅಂತ ಹೇಳ್ಬಿಟ್ಟು. ಇಳಿದ್ರಲ್ವ, ಇನ್ನೇನು ನಾವು ಕೂಡ ಗಾಡಿ ಎತ್ಕೊಂಡು ಮನೆ ಕಡೆ ಹೊರಟ್ವಿ. ಇಲ್ಲಿ ನೋಡ್ತಾ ಇರ್ಬೋದು ರೋಡ್ ಸೈಡು ಏಕನೂ ಇದ್ದಾವೆ ನಮ್ಮೂರ ಹತ್ರ. ಇಲ್ಲಿ ಎಲ್ಲ ಅಷ್ಟು ಜನ ಆಯ್ಕೊತಾ ಇದ್ರು ಬಿದ್ದಿರೋನ. ನಾವು ನೆಲದಲ್ಲಿ ಬಿದ್ದಿರೋ ಆಯ್ಕೊಳ್ಳಿಲ್ಲ, ಗಿಡಕ್ಕೆ ಹತ್ಸಿ ನಾನು ಕೀಳಿಸ್ಕೊಂಡು ತೊಗೊಂಡಿದ್ದೀನಿ. ಒಂದು ಕೂಡ ನೆಲಕ್ಕೆ ಬಿದ್ದಿರೋ ತೊಗೊಂಡಿಲ್ಲ. ಅದರಲ್ಲಿ ಹಣ್ಣಾಗಿರೋ ಅಂತ ನನ್ನ ಮಗ ಆಯ್ಕೊತಾ ಇದ್ದ. ಮನೆಗೆ ಬಂದು ಒಂದು ಪ್ಲೇಟು ಮತ್ತು ಒಂದು ಬೌಲ್ ತೊಗೊಂಡು ಹಣ್ಣಾಗಿರೋವೆಲ್ಲ ಚೆನ್ನಾಗಿ ಆಯ್ಕೊಂಡು ಇವನ್ನ ಹಚ್ಕೊಂಡು ತಿಂತಾವ್ನು. ಇವಾಗ ಅವ್ರ ಅಪ್ಪಂಗೂ ಕೊಟ್ಟಿಲ್ಲ, ನನಗೂ ಕೊಟ್ಟಿಲ್ಲ. ಅವ್ರ ಅಪ್ಪ ಕಿತ್ತಿರೋನು ನಾನು ನನಗೆ ಕೊಡೋಲ್ಲ ಅಂತೆ, ಕೊಡೋ ಇಲ್ಲಿ ಅಂತ ಹೇಳ್ಬಿಟ್ಟು ಕೇಳಿದ್ಕೆ ಅತ್ತೆ ಬಿಟ್ಟ. ಹಾಗಾಗಿ ಏನು ಬೇಡ ಹೋಗು ಅಂತ ಹೇಳ್ಬಿಟ್ಟು ಅವ್ರು ಎದ್ದು ಹೊಲ್ದ ಹತ್ರಕ್ಕೆ ಹೋದರು. ಇವನು ತಿನ್ಕೊಂಡು ಕೂತಿದ್ದ. ಇಲ್ಲಿವರೆಗೂ ವಿಡಿಯೋ ನೋಡಿದರೆ ಯಾವುದೇ ಒಂದು ಕಾರಣಕ್ಕಾದ್ರೂ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋ ಶೇರ್ ಮಾಡೋದ್ರ ಮೂಲಕ ಹಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.